ನೋಡಿ ಗೈಸ್, ನಾವು ಈ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗಕ್ಕೆ ಭಯ ಪಡ್ತಿದ್ದ ಅಳ್ತಾ ಕೂತಿದ್ದವರು. ಇನ್ನೇನು ಬೇಕು ನಿಮಗೆ? ಫ್ರೆಂಚ್ ಫ್ರೈಸ್ ಬೇಕಾ? ನೋಡಿ ಗೈಸ್, ಫ್ಯಾನ್ ಏನೋ ತಗೊಂಡ್ಬಿಟ್ಟಿದ್ದೀವಿ ಇವತ್ತಿಗೆ. ವಾಟ್ ಇಸ್ ಅಪ್ ಗೈಸ್, ಎಲ್ಲ ಹೆಂಗಿದ್ರೆ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್. ಗೈಸ್, ಇವತ್ತು ಅಪ್ಪ ಡ್ಯೂಟಿ ಹೋಗಿ ಬಂದಿರೋ ಮಧ್ಯಾಹ್ನ. ಸೊ ಅದಕ್ಕೋಸ್ಕರ ನನಗೆ ಮತ್ತು ನಮ್ಮ ಅಮ್ಮನ ಫುಲ್ ಬೋರ್ ಆಗ್ತಿತ್ತು. ಅದಕ್ಕೋಸ್ಕರ ಎಲ್ಲರೂ ಹೋಗಿ ಬಣ್ಣ ರೆಡಿ ಆಗೋ ಅಂತ ಹೇಳಿದ್ದೀನಿ. ಅದಕ್ಕೆ ನಮ್ಮ ಅಮ್ಮ ಪಾಪ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ ಗೈಸ್. ಇವತ್ತು ಆನ್ ಟೈಮ್ ನೋಡಿ, ಇಲ್ಲಿ ಫಿಲಮ್ ನೋಡ್ಕೊಂಡು ಕೂತಿದ್ದಾರೆ, ರೆಡಿ ಆಗಿಬಿಟ್ಟಿದ್ದಾರೆ. ಇವತ್ತೇನೋ ಅಪರೂಪ. ರೆಡಿನಮ್ಮ ಹೋಯ್ತು ಬರೋದಾ? ಚಲೋ ಸರಿ ಗೈಸ್, ಎಲ್ಲೋ ಇದು ಬರ್ತೀನಿ ಅಂತ ನೋಡೋಣ ಬನ್ನಿ ಗೈಸ್. ಇವಾಗ ಆಟೋ ಹತ್ತಿದ್ವಿ, ಆದ್ರೆ ಈಗ ಎಲ್ಲೋ ಇದು ಬರಬೇಕು ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಹತ್ಬಿಟ್ಟಿದ್ದೀವಿ ಅದಾಗಿದ್ವಿ. ಬನ್ನಿ ನೋಡೋಣ ಗೈಸ್, ಎಲ್ಲೋ ಇದು ಬರ್ತೀವಿ ಅಂತ ನಿಮಗೆ ತೋರಿಸ್ತೀನಿ ನಾನು. ಬನ್ನಿ ಹೋಯ್ತು ಬರೋಣ. ಆ್ಯಕ್ಚುಲಾಗಿ ಏನು ಗೊತ್ತಾ ಗೈಸ್, ನನಗೆಲ್ಲ ಗೊತ್ತಿತ್ತು ನಾವೆಲ್ಲಿ ಬರ್ತಿದ್ವಿ. ನಾನೇ ಪ್ಲ್ಯಾನ್ ಮಾಡಿದ್ದು ಥರ ಸರ್ಪ್ರೈಸಿಂಗ್ ಆಗಿ ಇಲ್ಲಿ ಅಂದ್ಬಿಟ್ಟು ನಾನು ಏನು ಮಾಡಿದೆ, ನಿಮ್ಗೆ ಹಂಗೆ ಕರ್ಕೊಂಬಂದೆ, ನಮ್ಮ ಅಮ್ಮಗೂ ಹಂಗೆ ಕರ್ಕೊಂಬಂದಿನಿ. ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಗೈಸ್, ಇಲ್ಲಿ ಮಾಲ್ ಆಫ್ ಮೈಸೂರು. ನಿಮಗೆ ಗೊತ್ತಲ್ಲ, ನನಗೆ ಯಾವಾಗ ಖುಷಿ ಆಗಲಿ ಬೇಜಾರಾಗಲಿ ನಾವು ಬರೋದೇ ಈ ಜಾಗಕ್ಕೆ. ಯಾಕೆಂದ್ರೆ ಒಳ್ಳೆ ಒಂಥರ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನಮಗೆ ಅಂತಂದ್ರೆ ತುಂಬ ಖುಷಿ ಜಾಗ, ಕಂಫರ್ಟಬಲ್ ಜಾಗ ಇದು. ಏನಮ್ಮ ಆಟ ಆಡೋದ ಇವಾಗ ಚೆನ್ನಾಗಿ? ಕ್ರಿಕೆಟ್ ಆಡ್ತೀವಿ ಇವತ್ತಾರು ಆಡಮ್ಮ ಇಲ್ಲಿ. ಸರಿ ಬನ್ನಿ ಗೈಸ್, ಈಗ ಒಳಗಡೆ ಹೋಗ್ಬಿಟ್ಟು ಏನು ಆಟ ಆಡೋದು ಅಂತ ನೋಡ್ಕೊಂಬರೋಣ. ಬನ್ನಿ ಗೈಸ್, ಆರಾಮ ಹೋಯ್ತದೆ. ಇಲ್ಲಿ ನಮ್ಮ ಅಮ್ಮಂಗೆ ಈ ಸಲ ವ್ಯಾನಿಟಿ ಬ್ಯಾಗ್ ಇಷ್ಟ ಆಯ್ತಂತೆ. ಸೊ ಅದಕ್ಕೋಸ್ಕರ ನಮ್ಮ ಅಮ್ಮಂಗೆ ಅಂದೆ, ನಾನು ತೆಕೊಡ್ತೀನಿ ಬಿಡು ಆದರೆ ಬೇಗ ಅಂತ ಹೇಳಿದ್ದೀನಿ. ಬನ್ನಿ ಗೈಸ್ ತೆಕೊಡೋಣ. ಏನೋ ಪಾಪ ಆಸೆ ಪಡಿದಲ್ಲ, ಚೆನ್ನಾಗಿದೆ ಇಲ್ಲಿ ಮಾಲ್ ಆಫ್ ಮೈಸೂರಲ್ಲಂತೂ 50% ಆಫರಲ್ಲೂ ಇದೆ ಗೈಸ್. ನೋಡಿ ಅಲ್ಲಿ ಆಟ ಆಡೋಕ್ಕೆ ಕಣ್ಣಿಗೆ ಕಾಣಿಸ್ತಾ ಇದೆ. ನಮ್ಮಮ್ಮ ಫಸ್ಟ್ ಆಟ ಆಡೋದು ಬೇಡ ಕಣ, ಫ್ರೆಶ್ ಆಗಿರ್ತೀವಿ, ನನ್ನೊಂದು ಫೋಟೋ ಹೊಡೆದ್ಬಿಡು ಅಂತಂದ್ರು ಗೈಸ್. ನಾವು ಇಲ್ಲಿಗೆ ಬಂದಾಗ ನಾರ್ಮಲ್ ಆಗಿ ನಾವು ಯಾವಾಗ ಬೌಲಿಂಗ್ ಆಡ್ತಿದ್ವಿ ಮತ್ತೆ ಕ್ರಿಕೆಟ್ ಆಡ್ತಾ ಇದ್ವಿ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು, ಇನ್ನೊಂದು ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂದ್ಬಿಟ್ಟು 1000 ರೂಪೀಸ್ ಕೊಟ್ಬಿಟ್ಟು ಕಾರ್ ತೊಗೊಂಡಿದ್ದೀವಿ ಗೈಸ್. ಇದೆಲ್ಲ ಗೇಮ್ಸ್ ಇದೆಯಂತೆ. ಈಗ ಬನ್ನಿ ಆಡಕ್ಕೆ ಹೋಗೋಣ ಗೈಸ್. ಫಸ್ಟ್ ಅದು ಆಡ್ತೀವಿ ನೋಡೋಣ. ನಮ್ಮಮ್ಮ ಫಸ್ಟ್ ಈ ಗೇಮ್ ತೊಗೊಂಡಿದ್ದಾರೆ, ಆಡ್ತಾರಂತೆ ಅವರು. ಬನ್ನಿ ನೋಡೋದು ಯಾವ ಥರ ಆಡ್ತಾರೆ ಅಂತ. ನಮ್ಮಮ್ಮ 85 ಬಾಲ್ಸ್ ಅಂದರೆ 85 ಸ್ಕೋರ್ ಆಗಿದೆ. ಬಾಲ್ಸ್ ಎಷ್ಟು ಹಾಕಿದ್ದಾರೆ ಗೊತ್ತಿಲ್ಲ, 85 ಸ್ಕೋರ್ ಆಗಿದೆ. ಈಗ ಬನ್ನಿ ಗೈಸ್, ನಾನು ಆಡ್ತೀನಿ, ಎಷ್ಟು ಮಾಡಿದ್ದೇನೆ ಅಂತ ನೋಡಿ. ಎಲ್ಲ ಬಾಲ್ ಹಾಕಿದ್ದೀನಿ, ನಂದು 125 ಸ್ಕೋರ್ ಆಗಿದೆ ನೋಡಿ. ಇಲ್ಲಿ ಎಲ್ಲ ಬಾಲ್ ಹಾಕಿದ್ದೀನಿ. ಯಾವ್ದಮ್ಮ ನೋಡಿ ಗೈಸ್, ನಮ್ಮಮ್ಮ ಇದು ಆಡ್ಬೇಕಂತೆ. ಏನು ಹೇಳೋದ ಗೈಸ್ ಇಂಥವ್ರಿಗೆ? ಗೈಸ್ ಇವಾಗ ಹೀಗೆ ಮಾಡ್ತಾ ಇದ್ವಿ. ನಮ್ಮಮ್ಮಗ ಮೊಬೈಲ್ ಬೇಕಂತೆ, ತುಂಬ ಕ್ಯೂಟ ಇದೆ. ಬನ್ನಿ ಗೈಸ್ ಇವಾಗ ಆಡೋಣ ಇದನ್ನು. ಇವಾಗ ಈ ಗೇಮ್ನ ನಾನು ಆಡಕ್ಕೆ ಹೋಯ್ತು ಬರ್ತಾ ಇದ್ದೀನಿ. ನನಗೆ ಈ ಡಾಲ್ ಬೇಕೇ ಬೇಕು. ಏನಾರು ಆನ್ ಮಾಡಿ ಡಾಲ್ ತಗೋತೀನಿ ಗೈಸ್. ನೋಡ್ತಾ ಇರಿ ಇವಾಗ. ಆಗ್ಲಿಲ್ಲ ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಗೇಮ್ ಅಂತಾನೆ ನೋಡಿ ಆಡೋಣ. ಇದು ಏನೋ ಇದಂತೆ, ಲಕ್ಕಿ ಡ್ರಾ ಥರ ಅಂತೆ, ಏನಂತ ನಂಗೆ ಗೊತ್ತಿಲ್ಲ. ಬನ್ನಿ ನೋಡೋದ. ನಾವಮ್ಮ ಸುಮ್ಮ ಹೊತ್ತಾ ಇದ್ದಾರೆ ಜೊತೆಗೆ. ಅದು ಎಲ್ಲಿಗೆ ಬಂದು ನಿಲ್ಲುತ್ತೋ ಅಷ್ಟು ಪಾಯಿಂಟ್ಸ್ಗೆ ಗಿಫ್ಟ್ ಇದೆಯಂತೆ. ಇಲ್ಲ 1000 ರೂಪೀಸ್ ಬಂದರೆ ಒಂದು ಡಾಲ್ ಸಿಗುತ್ತಂತೆ. ಬನ್ನಿ ಗೈಸ್, ನಮ್ಮ ಅಮ್ಮನ ಲೆಕ್ಕ ಹೆಂಗಿದೆ ಅಂತ ನೋಡೋದ. ಇದೆ ಎಸ್ ಓ 100 ಗೈಸ್. ಇದು ನಮ್ಮ ಅಮ್ಮ ಆಡ್ತಾರಂತೆ. ಇಲ್ಲಿ ಫಸ್ಟ್ ಈಸಿ, ಮೀಡಿಯಂ, ಹಾರ್ಡು ವೈಬ್ರೇಷನ್ ಆಗುತ್ತಂತೆ. ನಮ್ಮಮ್ಮ ಹಿಡ್ಕತಾನಂತೆ. ಬನ್ನಿ ಗೈಸ್ ಆಡಮ್ಮ. ನೋಡಿ ಗೈಸ್, ನಮ್ಮಮ್ಮ ಆಡ್ತಾ ಇದ್ದಾರೆ. ವೈಬ್ರೇಟ್ ಆಗುತ್ತೆ ಇವಾಗ.
ಓ ಏನ್ ಸೌಂಡ್ ಅಂತೀರಾ ಗಾಯ್ ಫುಲ್ ಅಂದ್ರೆ ಫುಲ್ ವೈಬ್ರೇಷನ್ ಗೈಸ್ ಇದು ಮಾ ಸಾವಿರ ನಂಗೋಸ್ಕರ ಸೂಪರ್ ಹಿಡ್ಕೊ ಏನಿಲ್ಲ ನಮ್ಮಮ್ಮ ಗೈಸ್ 2000 ಮಾಡಿ ಅದನ್ನ ಬ್ರೇಕ್ ಮಾಡಿದ್ದಾರೆ ಹೆಂಗಿತ್ತಮ್ಮ ಎಕ್ಸ್ಪೀರಿಯನ್ಸು ಈಗ ನಾನು ಇದು ಬರ್ತೀನಿ ಬನ್ನಿ ಗೈಸ್ ಸಾವಿರ ಆಗಿದೆ ಸ್ಕೋರು. ಸೊ ಗೈಸ್ ಇವಾಗ VR ವರ್ಲ್ಡ್ ಅಲ್ಲಿ ಅಂದ್ರೆ ಡೈನೋಸರ್ ದಿನ ಇದೆ ಅಂತೆ ಇದೆ, ಅದಕ್ಕೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಇವಾಗ ಎಕ್ಸ್ಪೀರಿಯನ್ಸ್ ಹೆಂಗೇನಮ್ಮ ಪೂರಣ ಬಾ ಹೆಂಗಿದೆ ನೋಡೋಣ. VR ಚೆನ್ನಾಗಿರುತ್ತೆ ಬನ್ನಿ ಗೈಸ್ ನೋಡೋಣ. ನೋಡಿ ಗೈಸ್ ಇನ್ನ ಶೇಕ್ ಎಲ್ಲ ಆಗುತ್ತಂತೆ, ಅದಕ್ಕೆ ಫುಲ್ ಸೀಟ್ ಬೆಲ್ಟ್ ಅದೇ ಸೇಫ್ಟಿ ಎಲ್ಲ ಕೊಡ್ತಾ ಇದಾರೆ. ಬನ್ನಿ ನಾವು ಹೋಗಿ ಬರೋಣ. Let's make it out alive. Let's make it out alive. ನೋಡಿ ಗೈಸ್ ಅಮ್ಮ ಹೆಂಗಲ್ಲ ಆಡ್ತಾ ಇದಾರೆ ಅಂತ. ಕ್ರೇಜಿ ಆಗಿದೆ ಗೈಸ್, ಇದು ಸೂಪರ್ ಆಗಿದೆ. ಇದು ಮಾತ್ರ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಆದಂಗೆ ಆಗುತ್ತೆ ಇದು. ಅಮ್ಮ ಗೈಸ್ ಬೈಕ್ ರೇಸ್ ಅಲ್ಲಿ ಬಂದಿಲ್ಲ ಅಂದ್ರೆ ಇಲ್ಲಿ 3rd ಪ್ಲೇಸ್ ಬಂದ್ಬಿಟ್ರೆ ಗೈಸ್. ಗೈಸ್ ನಮ್ಮಮ್ಮ 3rd ಪ್ಲೇಸ್ ಬಂದ್ರು, ಬಟ್ ನಾನು 1st ಪ್ಲೇಸ್ ಬಂದ್ಬಿಟ್ಟೆ ಜೊತೆಗೆ. ನನಗಂತೂ ಫುಲ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡಿ ಬನ್ನಿ. ಮಾಲ್ ಆಫ್ ಮೈಸೂರು ಬಂದಾಗ ಟ್ರೈ ಮಾಡಿ ಸಕಲ ಇದೆ ಗೈಸ್. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಬಾಸ್ಕೆಟ್ಬಾಲ್ ಪ್ಲೇಯರ್ ಅಂತೆ. ಈಗ ಬನ್ನಿ ಅದೇನು ಆಗ್ತಾರೆ ನೋಡೋಣ. ಚಿಕ್ಕ ಹಳೆ ಇದೆಲ್ಲ ಜ್ಞಾಪಕ ಇದೆ ಅವ್ರಿಗೆ, ಬಾಸ್ಕೆಟ್ಬಾಲ್ದು ಟ್ರಿಕ್ಸು ಅಂತ ನನಗೆ ಗೊತ್ತಿಲ್ಲ. ನೋಡೋದ ಒಂದು ಬಾಲ್ ಹಾಕ್ಲಿಲ್ವಲ್ಲ ಗೈಸ್ ಇವರು. ಹಾಕಮ್ಮ ಟೈಮ್ ಇದೆ. ಒಂದು ಹಾಕ್ಬಿಟ್ರೆ ಗೈಸ್ ಪರವಾಗಿಲ್ಲ, ಆಡ್ತಾರೆ ಅಂತ ಆಯ್ತು ಹಂಗಾರೆ ಇವರು. ಗೈಸಲ್ಲಿ ಟೈಮ್ ಆದಂಗೆ ನಮ್ಮ ಅಮ್ಮಂದು ಸ್ಕೋರ್ ಇನ್ಕ್ರೀಸ್ ಆಯ್ತೈತೆ. ಚೆನ್ನಾಗಿ ಆಡ್ತಾ ಇದ್ದಾರೆ ಗೈಸ್ ನಮ್ಮಮ್ಮ. 3 ಸೆಕೆಂಡ್ ಇದೆ ಆಡ್ಬಿಡು. ಟೋಟಲ್ ಸ್ಕೋರ್ ನೋಡಿ ಗೈಸ್ 18. ಪರವಾಗಿಲ್ಲ ಕಣಮ್ಮ, ಚೆನ್ನಾಗಿ ಆಡ್ದೆ ಕಣಮ್ಮ, ಸೂಪರ್. ಸೊ ಗೈಸ್ ಇವಾಗ ನಾನು ಕ್ರಿಕೆಟ್ ಆಡಕ್ ಬಂದಿದ್ದೀನಿ. ಈಗ ಅಲ್ಲಿ ಯಾರೋ ಆಟ ಆಡ್ತಾ ಇದಾರೆ, ಮುಗಿದ್ಮೇಲೆ ನಾನು ಆಟ ಆಡ್ತೀನಿ ಗೈಸ್. ನಮ್ಮ ಅಮ್ಮ ಅದನ್ನ ವಿಡಿಯೋ ಮಾಡ್ತಾರೆ, ನಿಮ್ಗೆಲ್ಲ ತೋರಿಸ್ತಾರೆ ನಮ್ಮಮ್ಮ. ಬನ್ನಿ ಗೈಸ್ ಆಡೋಣ ಕ್ರಿಕೆಟ್. ನಮ್ದು ಅವತ್ತಿಂದ ಆಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದೀನಿ, ಬಟ್ ಇವತ್ತು ಆಡ್ತೀನಿ ನೋಡಿ ಗೈಸ್. ಹಿಂಗೆ ಆಡ್ತೀನಿ. ಕ್ರಿಕೆಟ್ ಆಡಿದೆ 28 ಏನೋ ಆಗಿದೆ, ಕಮ್ಮಿ ಆಗುತ್ತೆ ಗೈಸ್ ಇಂಥಲ್ಲ ಸ್ಕೋರು. ಪರವಾಗಿಲ್ಲ, ಈಗ ತಿನ್ನಕ್ಕೆ ಹೋಗಿ ಬರೋಣ ಬನ್ನಿ ಗೈಸ್. ಸೊ ಗೈಸ್ ಇವಾಗ ನಾವು ಆಟ ಆಡಿದೆಲ್ಲ ಆಯಿತು, ಇನ್ನೆಲ್ಲ ಸ್ವಲ್ಪ ಅನ್ಬಿಟ್ಟು ಬಂದಿದ್ವಿ. ಈಗ ನಾನು ಮತ್ತೆ ನಮ್ಮಮ್ಮ 2 ಮಸಾಲೆ ಪುರಿ ಹೇಳ್ತಾ ಇದೀವಿ. ಬೇರೆ ಏನಾದ್ರು ಹೇಳ್ತೀನಮ್ಮ ಮಸಾಲೆ ಪುರಿ ಬದಲು? ಅಲ್ಲ ಮಸಾಲೆ ಪುರಿ ಬದಲು ಬೇರೆ ಏನೋ ಹೇಳ್ತೀಯಲ್ಲ, ಮಸಾಲೆ ಪುರಿ ಓಕೆನಾ? ಓಕೆ ಸರ್, 2 ಮಸಾಲೆ ಪುರಿ.
ಗೈಸ್ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಒಂದು ವಿಡಿಯೋದಲ್ಲಿ ನಮ್ಮಮ್ಮ ಚೂರು ಬಿಸಿ ತಿಂದ್ರೆ ಬಿಕ್ಕಳಿಸ್ತಾರೆ ಅಂತ. ಇವತ್ತು ಅದೇ ಪ್ರೊಸೆಸ್ಸು ಗೈಸ್. ಮಸಾಲೆ ಪುರಿ ತಿಂದ ತಕ್ಷಣ ಮಸಾಲೆ ಪುರಿ ಫುಲ್ ಬಿಸಿ ಇತ್ತು, ಸಡನ್ನಾಗಿ ಬಿಕ್ಕಳಿಕೆ ಸ್ಟಾರ್ಟ್ ಆಗೋಯ್ತು ಇವ್ರಿಗೆ. ಹಾಂ, ಅದೇನು ಟೈಮಿಂಗ್ಸು, ಅದೇನಪ್ಪ ನಂಗೆ ಒಂದು ಅರ್ಥ ಆಗಲ್ಲ. ನಮ್ಮಮ್ಮ ನೋಡಿ ಗೈಸ್ ವೀಟರ್ ಆಗ್ಬಿಟ್ಟಿದ್ದಾರೆ. ಐ ಮೀನ್ ಎಲ್ಲ ತಂದ್ಕೊಡೋ ಸರ್ವರು. ಪಾಪ ನನಗೋಸ್ಕರ ಅಂತ ದಹಿ ಪುರಿ ತಂದಿದ್ದಾರೆ. ಇವಾಗ ಅವ್ರಿಗೆ ಏನು ಹೇಳಿದಾರೆ ಕೇಳೋದು. ಏನು ಹೇಳಿದ್ಯಮ್ಮ? ಓಕೆ, ಫ್ರೆಂಚ್ ಫ್ರೈಸ್ ತಿನ್ಕೊಂಡು ಈಗ ಮನೆಗೆ ಹೊರಡೋಣ ಬನ್ನಿ ಗೈಸ್. ಗೈಸ್ ಇವಾಗ ತಿಂದಿದ್ದಾಯ್ತು, ಆಟ ಆಡಿದಾಯ್ತು, ಎಲ್ಲ ಆಯ್ತು. ಇಲ್ಲಿ ಬಂದಿದ್ದು ಕೆಲಸ ಎಲ್ಲ ಮುಗೀತು. ಈಗ ಒಯ್ದು ಬರ್ತಾ ಇದೀವಿ ಮನೆಗೆ ಒಯ್ದು ಬರ್ತಾ ಇದ್ವಿ. ಮತ್ತೆ ಗೈಸ್ ಬೆಳಗ್ಗೆ ಒಂದ್ ಕಡೆ ಒಯ್ದು ಬರ್ದಿದೆ, ಅದು ಎಲ್ಲಿಗೆ ಅಂತ ನಿಮ್ಗೆ ಮುಂದೆ ಬ್ಲಾಗಲ್ಲಿ ಗೊತ್ತಾಗುತ್ತೆ ಗೈಸ್. ನೋಡ್ತಾ ಇರಿ, ಸ್ಟೇ ಟ್ಯೂನ್. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನಿಮಗೆ ನೆನ್ನೆ ನೈಟ್ ಹೇಳ್ದಂಗೆ ಒಂದು ಜಾಗಕ್ಕೆ ಹೋಯ್ತು ಬರ್ತೀವಿ ಅಂತ ಹೇಳಿದ್ದೀನಲ್ಲ, ಆ ಜಾಗಕ್ಕೆ ಇವಾಗ ಹೋಯ್ತು ಬರ್ತಾ ಇದೀವಿ. ಅದು ಎಲ್ಲಿ ಅಂತ ನಿಮಗೆ ನಾನು ಕಾರಲ್ಲಿ ಹೋಯ್ತು ಬರ್ತಾ ಹೇಳ್ತೀನಿ, ಅವಾಗಲೇ ನಿಮ್ಗೆ ಗೊತ್ತಾಗ್ತದೆ. ನಾವು ಮೈಸೂರಿನ ಸಹ ಇಟ್ಕೊಂಡು ಬೆಳಗ್ಗೆ ಎಲ್ಲಿಗೆ ಹೋಯ್ತು ಬರ್ತೀವಿ ನೀವೇ ಕಮೆಂಟ್ ಮಾಡಿ, ಗೆಸ್ ಮಾಡಿ. ಆ ಜಾಗಕ್ಕೆ ಹೋಯ್ತು ಬರ್ತಿರೋದು ಚಾಮುಂಡಿ ಬೆಟ್ಟನೇ. ಬೆಳಗ್ಗೆ ಇವತ್ತು ಸೈಕಾಗಿರುತ್ತೆ ಅಂತ ಹೇಳಿದ್ದೆ. ಮತ್ತೆ ಮೊನ್ನೆ ಬ್ಲಾಗಲ್ಲಿ ನಾನು ಹೇಳಿದ್ದೆ ನಾನು ಹೋಯ್ತು ಬರ್ತೀನಿ ಆದಷ್ಟು ಬೇಗ ಅಂತ. ಸೊ ಈಗ ಅದಕ್ಕೆ ಹೋಯ್ತು ಬರ್ತಾ ಇದೀವಿ ಗೈಸ್. ನಮ್ಮಮ್ಮ ರೆಡಿ ಆಗ್ತಾ ಇದ್ದಾರೆ, ಅಪ್ಪ ಎದ್ದಿದ್ದಾರೆ, ಇವಾಗಿದ್ರು. ಅವರು ರೆಡಿ ಆಗಬೇಕು. ನಾನು ರೆಡಿಯಾಗಿ ಫುಲ್ಲು ಇದ್ದೀನಿ. ಇವಾಗ ಫುಲ್ ಕೋಲ್ಡ್ ಇದೆ ಈಚೆ, ಅದಕ್ಕೆ ಜರ್ಕಿನೆಲ್ಲ ಹಾಕೊಂಡಿದ್ದೀನಿ. ಈಗ ಬನ್ನಿ ಗೈಸ್ ಹೋಯ್ತು ಬರೋಣ. ಗೈಸ್ ಇವಾಗ ಹೋಯ್ತು ಬರ್ತಾ ಇದೀವಿ. ನಾನು ಅವಾಗಲೇ ಹೇಳ್ದಂಗೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಯ್ತು ಬರ್ತಾ ಇದೀವಿ. ನಿಮಗೆ ಮೊನ್ನೆ ಬ್ಲಾಗಲ್ಲೇ ಹೇಳಿದ್ನಲ್ಲ ಒಳ್ಳೆ ವ್ಯೂ ಇತ್ತು ಅಂತ, ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್. ಕ್ಷಣವೇ ನನ್ನ ಜೀವನದ ಹಬ್ಬವಾಯಿತು, ನೀ ನಕ್ಕ ನಗುವೆ ನನ್ನ ಹೃದಯದ ಹಾಡಾಯಿತು. ಕನಸಿನ ದಾರಿಯಲ್ಲಿ ಜೊತೆಯಾಗಿ ನಡೆದೆಯ, ನನ್ನ ಪ್ರತಿ ಉಸಿರಲಿ ನಿನ್ನ ಹೆಸರೇ ಉಳಿದೆಯ. ಚಂದಿರನ ಬೆಳಕಿಗಿಂತ ನಿನ್ನ ಕಣ್ಣ ಹೊಳಪು ಹೆಚ್ಚು. ನೋಡಿ ಗೈಸ್, ಬೆಟ್ಟ ರೀಚ್ ಆಗಿದ್ವಿ. ಅಲ್ಲಿ ರೋಡಲ್ಲಿ ಅಷ್ಟೊಂದು ಮಿಸ್ಟ್ ಏನು ಕಾಣಿಸ್ಲಿಲ್ಲ, ಬಟ್ ಮೇಲ್ಗಡೆ ಬಂದಮೇಲೆ ಗೋಪುರ ನೋಡಿ ಗೈಸ್, ಗೊತ್ತಾಗುತ್ತೆ ನಿಮಗೆ ಹೆಂಗಿದೆ ಅಂತ. ನೋಡಿ ಫುಲ್ ಮಿಸ್ಟು ಗೈಸ್. ನೋಡಿ ಅಲ್ಲಿ ನಿಮ್ಗೆ ಇಲ್ಲಿ ಮೋಡ ಮೂವಾಗ್ತಿರೋದು ಗೊತ್ತಾಗ್ತಿದೆಯಲ್ವಾ ಗೊತ್ತಿಲ್ಲ. ಅಲ್ಲಿ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಹೆಂಗಾಯಿತು ಅದೇ ಥರ ಇಲ್ಲೂ ಗೈಸ್ ಫುಲ್ ಮೋಡ ಮೂವ್ ಆಗ್ತಾ ಇದೆ. ಮತ್ತು ಇಲ್ಲಿ ಫುಲ್ಲು ಕ್ಲೌಡು. ಈ ಕಡೆನೂ ನೋಡಿ ಗೈಸ್, ಈ ವೆದರ್ಗೋಸ್ಕರನೇ ಬಂದಿದ್ದು ಗೈಸ್ ನಾನು ಇಲ್ಲಿಗೆ. ನೋಡಿ ಗೈಸ್ ಇಬ್ಬರು ಇದು ಬರ್ತಾ ಇದ್ದಾರೆ ವಿಡಿಯೋಗೋಸ್ಕರ ಅಂದ್ಬಿಟ್ಟು ನಮ್ಮ ಅಮ್ಮನ ಪೋಸ್ ನೋಡಿ ಗೈಸ್. ನಮ್ಮ ಅಪ್ಪನ ಬೇರೆ ತಿರುಗ್ತಾರೆ ಇವತ್ತು, ಪರವಾಗಿಲ್ಲ. ನಮ್ಮ ಅಪ್ಪ ಇದಕ್ಕೆಲ್ಲ ಜಾಸ್ತಿ ಇದಾಗಲ್ಲ. ಇವತ್ತೇನೋ ಇಬ್ಬರು ತಿರುಗ್ತಾ ಇದ್ದಾರೆ ಗೈಸ್. ಇಲ್ಲಿ ಮಂಟಪದ ಒಳಗಡೆ ಬಂದೆ ವ್ಯೂ ತೋರ್ಸೋಣ ನಿಮಗೆ ಅಂತ. ಈ ನೆಲ ಇದೆಯಲ್ಲ ಗೈಸ್, ಹೆವಿ ಕೋಲ್ಡ್ ಇದೆ. ನಮ್ಮಮ್ಮ ಹತ್ತಿದ್ರು ಹೊತ್ತಿಗೆ ಫುಲ್ ಕೋಲ್ಡ್ ಆಗೋಯ್ತು ಅವ್ರಿಗೆ, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಮತ್ತು ಇವತ್ತು ಹೇಳ್ಕೊಳ್ಳೋ ರಶ್ ಏನಿಲ್ಲ, ಬಟ್ ಪರವಾಗಿಲ್ಲ ರಶ್ ಇದೆ. ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ಚಾಮುಂಡಿ ಬೆಟ್ಟ ರಶ್ ಇದೆ ಗೈಸ್, ಪರವಾಗಿಲ್ಲ ಹೋಯ್ತು ಬರ್ಬೋದು, ಏನಿಲ್ಲ. ಅಪ್ಪ ಅಮ್ಮ ಇಲ್ಲೇ ನಿಂತಿದ್ದಾರೆ. ನನಗೆ ಈ ವ್ಯೂ ಇಷ್ಟ ಆಯಿತು ಗೈಸ್. ಇದು ಅಲ್ಲಿ ಒಳ್ಳೆ ವ್ಯೂ ಮಾತ್ರ ಗೈಸ್, ಸೂಪರ್ ಗೈಸ್. ನಿಮಗೆ ಕಾಣಿಸ್ತಿದೆಯಲ್ವಾ ಗೊತ್ತಿಲ್ಲ, ಬಟ್ ಫುಲ್ಲು ಮೋಡ ಎಲ್ಲ ಮೂವ್ ಆಗ್ತಾಯಿದೆ ಗಾಳಿ ಜೊತೆ. ಇದಲ್ಲಿ ಕಾಣಿಸ್ಬೋದು ಅನಿಸುತ್ತೆ. ನಾನು ಮಾತಾಡೋದು ನನ್ನ ಬಾಯಲ್ಲೆಲ್ಲ ಫುಲ್ ಹೊಗೆ ಬರ್ತಾ ಇದೆ ಗೈಸ್, ಅಷ್ಟೊಂದು ಇದಿದೆ, ಕೋಲ್ಡ್ ಇದೆ. ಮತ್ತು ಅಲ್ಲಿ ಸನ್ರೈಸ್ ಆಗ್ತಾಯಿದೆ. ಸನ್ರೈಸ್ ಆದಮೇಲೆ ಇನ್ನೂ ಕೋಲ್ಡ್ ಆಗುತ್ತೆ ಈ ಜಾಗ. ಐ ಮೀನ್ ಇನ್ನೂ ಫುಲ್ಲು ಫಾಗಿ ಆಗುತ್ತೆ ಜಾಗ. ಒಳ್ಳೆ ಗಾಳಿ ಇದೆ ಮಾತ್ರ ಗೈಸ್, ತುಂಬ ಸೈಕಾಗಿದೆ ಜಾಗ. ನೋಡಿ ಚಾಮುಂಡಿ ಬೆಟ್ಟ ನೋಡಿ ಗೈಸ್. ಇದು ಯಾವುದೋ ಇದೊಂದು ರೋಡ್ ಸೈಡಿಗೆ ಬಂದಿದ್ದೀವಿ. ವ್ಯೂ ಹೆಂಗಿದೆ ಅಂತ ನೋಡಿ ಗೈಸ್, ಫುಲ್ ಕ್ಲಿಯರ್ ವ್ಯೂ ಇದೆ ಮಾತ್ರ ಇವತ್ತು ನೋಡಿ ಗೈಸ್. ನೋಡಿ ನಮ್ಮ ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಡೆವಲಪ್ ಆಗಿದೆ ಅಂತ. ಫುಲ್ಲು ಬಿಲ್ಡಿಂಗ್ಗಳು ನೋಡಿ. ಮೇಲ್ಗಡೆ ಬೆಟ್ಟದಿಂದ ಮಾತ್ರ ಒಳ್ಳೆ ವ್ಯೂ ಕಾಣಿಸ್ತಿದೆ ನೋಡಿ. ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ
ಅಪ್ಪ ಅದು ಏನೇನು ಡೆವಲಪ್ ಆಗಿದೆ, ಅದು ಯಾವ್ಯಾವ ಜಾಗ ಅಂತ ನಿಜ ಗೊತ್ತಾಗ್ತಿಲ್ಲ ನೋಡಿ ಗೈಸ್. ಗೈಸ್ ಇಲ್ಲಿ ಲೈನಲ್ಲಿ ನಿಂತಿದ್ದೀವಿ, ಫುಲ್ ಲೈನ್ ಇದೆ ಗೈಸ್. ಹೋಯ್ತು ಬರೋಣ ಬನ್ನಿ ಗೈಸ್. ವೆದರ್ ಮಾತ್ರ ಫುಲ್ ಚೇಂಜ್ ಆಗುತ್ತೆ ಗೈಸ್. ಹೊರಗಡೆ ಫುಲ್ ಕೋಲ್ಡ್ ಆಗೋಯ್ತು ಇವಾಗ ಗೈಸ್. ಏನು ಮಾಡ್ಬೇಕು ಗೈಸ್ ದರ್ಶನ ಆಯಿತು, ಇವಾಗ ಅಲ್ಲಿ ಇನ್ನೊಂದು 2 ದೇವಸ್ಥಾನ ಇದೆ, ಅಲ್ಲಿ ಹೋಯ್ತು ಬರೋಣ ಬನ್ನಿ ಗೈಸ್. ನೋಡಿ ಗೈಸ್, ನಾವು ಈ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗೋಕ್ಕೆ ಭಯ ಪಡ್ತಿದ್ದ ಅಳ್ತಾ ಕೂತಿದ್ದವರು. ಇವನು ಪಾಪ ಓಡ್ಕೊ ಬಂದಿದ್ದಾನೆ ಬ್ಯಾಗೆಲ್ಲ ಹಾಕ್ಕೊಂಡು. ಗೈಸ್ ಇದು ಮಹಾಬಲೇಶ್ವರ ಟೆಂಪಲ್ ಅಂತ ಇಲ್ಲಿರೋದು ದೇವಸ್ಥಾನ, ಸ್ವಲ್ಪ ಪಕ್ಕದಲ್ಲೇ ಇದೆ ಇದು. ತುಂಬ ಹಳೆ ಕಾಲದಂತೆ. ಬನ್ನಿ ಈಗ ಒಳಗಡೆ ಹೋಯ್ತು ಬರೋಣ. ಇದೇ 2ನೇ ದೇವಸ್ಥಾನ ಗೈಸ್ ನಾನು ನಿಮ್ಗೆ ಹೇಳಿದ್ದು, ನರಸಿಂಹಸ್ವಾಮಿ ಇದ್ದಿದ್ದು ಟೆಂಪಲು. ಈಗ ಬನ್ನಿ ಗೈಸ್ ಅಲ್ಲಿಗೆ ಹೋಯ್ತು ಬರೋಣ. ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಬನ್ನಿ ಹೋಯ್ತು ಬರೋಣ, ಆಮೇಲೆ ಸಿಗ್ತೀನಿ ನಿಮಗೆ. ಗೈಸ್ ಇಲ್ಲಿ ವೆದರು ಒಂದೊಂದು ಸೆಕೆಂಡು ಚೇಂಜ್ ಆಗ್ತಾಯಿದೆ. ಇಷ್ಟೊತ್ತು ಮೋಡ ಇತ್ತು, ಇವಾಗ ಫುಲ್ ಬಿಸಿಲು ಆಗ್ಬಿಟ್ಟಿದೆ ನೋಡಿ ಗೈಸ್. ಇಲ್ಲಿ ಫುಲ್ ಒಂಥರ ಶೆಕೆ, ಬಟ್ ಫುಲ್ಲು ಕೋಲ್ಡ್ ಇತ್ತು. ಇವಾಗ ಒಂದು 5 ಮಿನಿಟ್ಸ್ ಮುಂಚೆ ನಿಮಿಷಕ್ಕೂ ಚೇಂಜ್ ಆಗ್ತದೆ ಗೈಸ್ ಇಲ್ಲಿ ವೆದರು, ಯಾಕೆಂದ್ರೆ ಬೆಟ್ಟ ಅಲ್ವಾ. ಬನ್ನಿ ಗೈಸ್ ಈಗ ಮನೆಗೆ ಹೋಯ್ತು ಬರೋಣ. ಗೈಸ್ ದರ್ಶನ ಎಲ್ಲ ಆಯಿತು, ಈಗ ಮನೆಗೆ ಹೋಯ್ತು ಬರ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಯ್ತು ಬರೋಣ. ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.